ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತುವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಡಿ.ವಿ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ತಂಪು ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆವಾಗಲೇ ನಮಗೆ ನೆನಪಾಯಿತು, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ರಾಗಿ ಕಿಲ್ಸ ಮಾಡೋಣ ಅಂತಂದು ನಾನಿವತ್ತು ರಾಗಿ ಕಿಲ್ಸನ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಬೇಸಿಗೆಯಲ್ಲಿ ಈ ರೀತಿಯಾಗಿ ನಾವು ರಾಗಿ ಕಿಲ್ಸ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೂ ಮಕ್ಕಳಿಗೂ ಕೂಡ ತುಂಬಾ ಇಷ್ಟಪಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ರಾಗಿ ಕಿಲ್ಸ ಮಾಡೋದಕ್ಕೆ ತುಂಬ ಟೈಮ್ ಹಿಡಿದ್ರು ಇದನ್ನು ಮಾಡೋದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ರಾಗಿ ಕಿಲ್ಸ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ನಾನು ರಾಗಿನ ತೊಗೊಂಡಿದ್ದೀನಿ. 1 ಕಪ್ ಅಂದರೆ ಇದು 1/4 kg ಅಷ್ಟು ಇರುತ್ತೆ. ಇಷ್ಟು ರಾಗಿನ ತೊಗೊಂಡು ಇದನ್ನು 2ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಇದರಲ್ಲಿರುವಂಥ ಮೇಲಿನ ಪದರೆಲ್ಲ ಬಿಟ್ಕೊಳ್ಳೋವರೆಗೂ ನಾವು ಈ ರೀತಿಯಾಗಿ ಕೈಯಿಂದ ಕಿವುಚ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ತೊಳ್ಕೊಂಡು ಇದು ಆದ ನಂತರ ಇದಕ್ಕೆ ನಾನು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು 5ರಿಂದ 6 ತಾಸುವರೆಗೂ ನಾವು ಚೆನ್ನಾಗಿ ನೆನೆಸ್ಕೊಳ್ಬೇಕು. ನೀವು ನೈಟ್ ಮಾಡೋರಾದರೆ ಬೆಳಗ್ಗೆ ನೆನೆ ಹಾಕಿದರೆ ನೀವು ನೈಟ್ ಮಾಡ್ಕೊಳ್ಬೋದು. ಆದರೆ ಬೆಳಗ್ಗೆ ಮಾಡೋರಾದರೆ ನೈಟ್ ನೀವು ನೆನೆಸಿ ಇಡ್ಬೋದು. ಇಲ್ಲ ಅಂದರೆ ಅಷ್ಟು ಟೈಮ್ ಇಲ್ಲ ಅಂದರೆ ನೀವು 4ರಿಂದ 5 ತಾಸದವರೆಗೂ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನಾನು ನೆನೆಸ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರಾಗಿ ಕ್ಲೀನ್ ಆಗಿದೆ ಅಂತ. ಈ ರೀತಿಯಾಗಿ ನೀವು ರಾಗಿನ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಕಿಲ್ಸನ ಅಕ್ಕಿಯಿಂದ ಮತ್ತು ಜೋಳ ಇದನ್ನು ಹಾಕಿಬಿಟ್ಟು ಗೋಧಿಯಿಂದನೂ ಕೂಡ ಮಾಡ್ತಾರೆ. ಆದರೆ ನಮ್ಮ ಕಡೆ ಬರೀ ರಾಗಿಯಿಂದ ಮಾತ್ರ ಮಾಡಿದರೆ ಅದು ಫ್ಲಫಿಯಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ನಾನಿಲ್ಲಿ ರಾಗಿಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ರಾಗಿನ ನೆನೆಸೋದಕ್ಕೆ ಬಿಟ್ಟು ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಇದನ್ನು ನಾನು ನೈಟ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ನೆನೆ ಹಾಕಿದ್ದೆ. ಇವಾಗ ನೈಟ್ ನೋಡ್ತಾ ಇದ್ದೀರಾ, ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಅಷ್ಟೇ. ಇದನ್ನು ನೀವು ಮೆಳೆ ಕಟ್ಟಿ ಮಾಡ್ಬೋದು, ಆದರೆ ಅದಕ್ಕಿಂತ ಈ ರೀತಿಯಾಗಿ ನೆನೆಸ್ಬಿಟ್ಟು ನಾವು ಹಾಲು ತಗೊಂಡು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನೆನೆಸಿರುವಂಥ ರಾಗಿಯನ್ನು ಹಾಕಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬಿಳಿ ಬಟ್ಟೆನ ಕಟ್ಟಿಬಿಟ್ಟು ಈ ಹಾಲನ್ನು ಸೋಸ್ಕೊಳ್ತಾ ಇದ್ದೀನಿ. ಈ ಬಟ್ಟೆಯಲ್ಲಿ ನಾವು ಸೋಸೋದ್ರಿಂದ ಯಾವುದೇ ರೀತಿಯ ರಾಗಿದು ಕಸ ಆಗಲಿ ಅಥವಾ ಚಲ್ಟ ಆಗಲಿ ಇರೋದಿಲ್ಲ. ಇದನ್ನು ನೀಟಾಗಿ ನಾವು ಬಟ್ಟೆಯಲ್ಲಿ ಈ ರೀತಿಯಾಗಿ ಸೋಸ್ಕೊಂಡು ಹಾಲು ತಗೊಳ್ಬೇಕಾಗುತ್ತೆ. ನಾನು ನಿಧಾನವಾಗಿ ಈ ರೀತಿಯಾಗಿ ಬಟ್ಟೆಯಲ್ಲೇ ಈ ಹಾಲನ್ನು ಸೋಸ್ಕೊಳ್ತಾ ಇದ್ದೀನಿ. ನೀವು ಜರಡಿಯಲ್ಲಿ ಸೋಸ್ಕೊಂಡು ಮಾಡ್ಬೋದು, ಆದರೆ ಕೀಲ್ಸ ತುಂಬ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನಮಗೆ ಬೆಳ್ಳಗೆ ಮತ್ತು ಪರ್ಫೆಕ್ಟಾಗಿ ಕೀಲ್ಸ ಬೇಕಪ್ಪ ಅಂದರೆ ಈ ರೀತಿಯಾಗಿ ನೀವು ಒಂದು ಪಾತ್ರೆಗೆ ಬಟ್ಟೆನ ಕಟ್ಕೊಂಡ್ಬಿಟ್ಟು ಅದರಿಂದ ಹಾಲು ತಗೊಂಡು ಮಾಡೋದ್ರಿಂದ ತುಂಬ ಬೆಳ್ಳಗೆ ಮತ್ತು ಅಷ್ಟೇ ಫ್ಲಫಿಯಾಗಿ ಕೂಡ ನಿಮಗೆ ಕೀಲ್ಸ ರೆಡಿ ಮಾಡೋಕ್ಕೆ ಈಸಿ ಅನಿಸುತ್ತೆ. ಹಾಗಾಗಿ ನಾವು ಒಂದು ಬಟ್ಟೆಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಸೋಸ್ಕೊಳ್ಬೇಕಾಗುತ್ತೆ. ಕೀಲ್ಸ ಮಾಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ, ಆದರೂ ಪರವಾಗಿಲ್ಲ. ಆದರೆ ಕೀಲ್ಸನ ವರ್ಷದಲ್ಲಿ 1 ಸಾರಿ ಆದರೂ ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಕೀಲ್ಸನ ಮಾಡಿ ನೋಡಿ, ನಿಮಗೂ ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ರೀತಿಯಾಗಿ ರಾಗಿನ ಚೆನ್ನಾಗಿ ಸೋಸ್ಕೊಂಡು ರಾಗಿ ಹಾಲನ್ನು ತಗೊಂಡಿದ್ದೀನಿ. ನಾನಿವಾಗ ಸೋಸ್ಬಿಟ್ಟು ಇಷ್ಟು ಹಾಲು ಸಿಕ್ಕಿದೆ, ಇದನ್ನೇ ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇನ್ನೂ ರಾಗಿದು ಮೇಲಿಂದು ಚೆಲ್ಟ ಇರುತ್ತಲ್ಲ ಅದನ್ನೆಲ್ಲ ನೀವು ಇನ್ನೊಂದು ಸಾರಿ ಮಿಕ್ಸಿ ಮಾಡಿಕೊಂಡು ಸೋಸ್ಕೊಳ್ಬೋದು. ನಾನಿಲ್ಲಿ 1 ಬಟ್ಲು ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಕಾಯಿಸ್ಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇವಾಗ ನಾನು ಬೆಲ್ಲನ ಕರಗೋಕ್ಕೆ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇನ್ನೊಂದು ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ನಾನು ರಾಗಿ ಹಾಲನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಕೈ ಬಿಡದೇ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದರಲ್ಲಿ ಕಷ್ಟದ ಕೆಲಸ ಏನಪ್ಪ ಅಂದರೆ ಈ ರೀತಿಯಾಗಿ ನಾವು ಹಾಲನ್ನು ಕೈ ಆಡಿಸ್ತಾನೆ ಇರಬೇಕು. ಅದನ್ನು ನಾವು ಬಿಟ್ಬಿಟ್ವಿ ಅಂದರೆ ಗಂಟಾಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಾವು ಕೈ ಬಿಡದೇ ಈ ರೀತಿಯಾಗಿ ಚೆನ್ನಾಗಿ ತಿರುಗಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇದು ಸ್ವಲ್ಪ ಬಿಟ್ಟಿದ್ದಕ್ಕೆ ಗಂಟು ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದನ್ನು ಕೈ ಬಿಡದೇ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗಾಗಿ ಮಾಡೋದು ಒಂದು 30ರಿಂದ 40 ನಿಮಿಷ ಕೈ ಹಿಡಿಯುತ್ತೆ, ಆದರೆ ಇದ್ರ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಬೇಸಿಗೆಯಲ್ಲಿ ಯಾರಾದರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರೆ ಈ ರೀತಿಯಾಗಿ ಕಿಲ್ಸ ಮಾಡಿಕೊಂಡು ನೀವು ಕಟ್ ಮಾಡ್ಬೋದು. ಅಷ್ಟು ಪರ್ಫೆಕ್ಟಾಗಿ ನೀವು ಕಿಲ್ಸನ ಮಾಡಬಹುದು. ಇದೇ ರೀತಿಯಾಗಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಬರ್ತಾಯಿದೆ, ನೀವು ನೋಡ್ತಾ ಇದ್ದೀರಾ. ಸ್ವಲ್ಪ ಗಟ್ಟಿ ಆಗ್ತಾ ಇದು ನಮಗೆ ಪರ್ಫೆಕ್ಟ್ ಹದವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನೀವು
ಕಡಿಮೆ ಉರಿಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಟು ನೀವು ಕೀಲ್ಸ ಮಾಡಿದರೆ ಅದು ಗಂಟಾಗಿಬಿಡುತ್ತೆ, ಅಷ್ಟು ಪರ್ಫೆಕ್ಟಾಗೂ ಕೂಡ ಬರೋದಿಲ್ಲ ಮತ್ತು ನೀಟಾಗಿ ಬೇಯೋದಿಲ್ಲ. ಇದು ಫುಲ್ ಫ್ಲಫಿಯಾಗಿ ಬರಬೇಕು. ಅದೇ ರೀತಿಯಾಗಿ ನಾವು ಎಷ್ಟು ಬೀಳಿಸಿದ್ರೂ ಕೂಡ ಹರಿಯೋಲ್ಲ, ಅಷ್ಟು ಗಟ್ಟಿಯಾಗಿರುವಂತಹ ನಮಗೆ ಕೀಲ್ಸ ರೆಡಿಯಾಗುತ್ತೆ. ಅಂದರೆ ಅದು ಕಡಿಮೆ ಉರಿಲಿ ನಾವು ಮಾಡೋದ್ರಿಂದ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಇದೇ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಮತ್ತು ಒಣಶುಂಠಿ ಪುಡಿನ ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಮತ್ತು ಶುಂಠಿನ ಹಾಕ್ಕೊಂಡು ನಂತರ ಬೆಲ್ಲವನ್ನು ಕರಗಿಸ್ಕೊಂಡು ಅದನ್ನು ಸೋಸಿಬಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೆಲ್ಲ ಕರಗಿಸುವಾಗ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಬೇಡಿ. ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಅದನ್ನು ಕರಗಿಸಿ ನೀವು ಈ ರೀತಿಯಾಗಿ ಸೋಸೋದ್ರಿಂದ ಬೇಗ ಕೀಲ್ಸ ರೆಡಿಯಾಗುತ್ತೆ. ಇಲ್ಲ ಅಂದರೆ ನೀರಿನಂಶ ಜಾಸ್ತಿ ಇತ್ತಪ್ಪ ಅಂದರೆ ಮತ್ತೆ ಬೇಯಬೇಕು, ಅದು ಗಟ್ಟಿ ಆಗಬೇಕು ಅಂದರೆ ಬಹಳ ಟೈಮ್ ಹಿಡಿಯುತ್ತೆ. ಹಾಗಾಗಿ ನೀವು ಕಡಿಮೆ ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಬಿಟ್ಟು ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಕೈ ಬಿಡದೇ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದು ಪರ್ಫೆಕ್ಟ್ ಹದವಾಗಿ ಯಾವಾಗ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಫುಲ್ ಪಾತ್ರೆಯ ತಳ ಬಿಡಬೇಕು, ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಬೇಯಿಸ್ಕೊಳ್ಬೇಕು. ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಕೀಲ್ಸ ರೆಡಿಯಾಗುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ, ಸೌಟ್ ಈ ರೀತಿ ಅಂದಾಗ ಅದು ಸೌಟಿನ ಜೊತೆಗೇ ಬರಬೇಕು, ಪಾತ್ರೆ ತಳ ಕಾಣಬೇಕು. ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ನಾವು ಕೀಲ್ಸನ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೇವೋ ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಚೆನ್ನಾಗಿ ನಮಗೆ ಕೀಲ್ಸ ರೆಡಿಯಾಗುತ್ತೆ. ಇವಾಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇದು ಇನ್ನೂ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಡಿಮೆ ಉರಿಲೇ ಬೇಯಿಸ್ಕೊಳ್ಳೋಣ. ಆಗಾಗ ಖರ್ಚಿಗೆ ಕಾಸು ಕೊಡುವಷ್ಟು ಸಾಹುಕಾರ್ತಿ ಏನೂ ಅಲ್ಲ ಅವಳು. ಆದರೂ ಕಡಿಮೆ ಬಿದ್ದಾಗ ಕೇಳು, ಅವಳು ಒಡವೆ ಒತ್ತೆ ಇಟ್ಟಾದರೂ ಕೊಡುವೆ ಎಂದು ಹೇಳುವ ದೇವತೆ ನನ್ನವಳು ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇವಾಗ ಕೀಲ್ಸ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದು ಚೆನ್ನಾಗಿ ಕೂಡ ಬೆಂದಿದೆ. ನೋಡ್ತಾ ಇದ್ದೀರಾ, ಇವಾಗ ಸೌಟಿನ ಜೊತೆಗೇ ಬರುತ್ತೆ ಕೀಲ್ಸ, ಅಷ್ಟೊಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ನಾವು ಸೌಟ್ ಅಂದರೆ ಅದ್ರ ಹಿಂದೆನೇ ಬರಬೇಕು ಕೀಲ್ಸ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಮೇಣದ ಥರ ರೆಡಿಯಾಗಿದೆ. ಇದು ಇವಾಗ ರೆಡಿಯಾಗಿದೆ ಅಂತ ತಿಳ್ಕೊಳ್ಬೋದು. ನಂತರ ನಾನಿಲ್ಲಿ ತುಪ್ಪ ಸವರಿದ ಒಂದು ಬಟ್ಟಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ತಟ್ಟೆ ಆದರೂ ತೊಗೊಳ್ಬೋದು. ನಂತರ ಈ ಬಟ್ಲಿಗೆ ನಾನು ಇವಾಗ ಕೀಲ್ಸನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನೈಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಯಾಕಂದರೆ ನೈಟೆಲ್ಲ ಇದು ತಣ್ಣಗಾಗಿ ಸೆಟ್ ಆಗುತ್ತೆ. ಹಾಗಾಗಿ ನಾವು ನೈಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ತಣ್ಣಗಾಗುತ್ತೆ. ಇದೇ ರೀತಿಯಾಗಿ ನಾವು ಒಂದು ಬಟ್ಲಿಗೆ ಹಾಕ್ಕೊಂಡು ಈ ರೀತಿಯಾಗಿ ಟ್ಯಾಪ್ ಮಾಡಿ ಅದನ್ನು ಮೇಲೆ ಬೇಕಿದ್ದರೆ ಒಂದು ಸ್ಪೂನ್ ಸಹಾಯದಿಂದ ನೀವು ಸಮ ಮಾಡ್ಕೊಳ್ಬೋದು. ಆದರೆ ಆ ರೀತಿ ಮಾಡಿದ್ರೆ ಅಂಟ್ಬಿಡುತ್ತೆ. ಹಾಗಾಗಿ ನೀವು ಇದೇ ರೀತಿಯಾಗಿ ಮೇಲಿಂದ ಕೆಳಗೆ 1-2 ಸಾರಿ ಬಡಿದ್ರೆ ಸಾಕು, ಅದು ಸೆಟ್ ಆಗಿಬಿಡುತ್ತೆ. ನಂತರ ಇದಕ್ಕೆ ನೀವು ಕೊಬ್ಬರಿ ತುರಿ ಮತ್ತು ಗಸಗಸೆ ಹಾಕಿ ನೀವು ಕೂಡ ಡೆಕೋರೇಷನ್ ಮಾಡ್ಕೊಳ್ಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕಿಬಿಟ್ಟು ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸಲ್ಲಿ ಇಷ್ಟ ಆದರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿ, ಅಥವಾ ನಿಮಗೆ ಒಣ ಕೊಬ್ಬರಿ ತುರಿ ಅಥವಾ ಗಸಗಸೆ ಹಾಕಿಬಿಟ್ಟು ರೆಡಿ ಮಾಡ್ಕೊಳ್ಳೋದಾದರೆ ಅದನ್ನಾದರೂ ಹಾಕ್ಕೊಳ್ಳಿ. ಯಾವುದು ಹಾಕಿದರೂ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದನ್ನು ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಒಂದು ಪ್ಲೇಟ್ನ ಸಹಾಯದಿಂದ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ನೀವು ಬೇಸಿಗೆಯಲ್ಲಿ ರುಚಿಯಾಗಿ ಹಾಗೂ ಆರೋಗ್ಯಕರವಾಗಿ ರಾಗಿ ಕೀಲ್ಸನ ಮಾಡ್ಕೊಳ್ಬೋದು. ರಾಗಿ ಕೀಲ್ಸ, ರಾಗಿ ಮಣಿ, ರಾಗಿ ಹಾಲ್ಬಾಯ್ ಅನೇಕ ಹೆಸರುಗಳಿಂದ ಕರೀತಾರೆ. ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಸಿಹಿ ಅಂತಲೇ ಹೇಳ್ಬೋದು. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾವು ರಾಗಿಯನ್ನು ಸೇವನೆ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಬೆನಿಫಿಟ್ ಇದೆ. ನಂತರ ಇದನ್ನು ನಾನು ಸೆಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೀವು ಹಾಗೆಯೇ ಹೊರಗೆ ಇಡ್ಬೋದು. ಇದು ಫ್ರಿಜ್ಜಲ್ಲಿ ಇಟ್ಟ ನಂತರ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇವಾಗ ಪರ್ಫೆಕ್ಟಾಗಿ ನಮಗೆ ಸೆಟ್ ಆಗಿದೆ. ನೋಡ್ತಾ ಇದ್ದೀರಾ, ಫುಲ್ ಬಿಟ್ಕೊಳ್ಳುತ್ತೆ ಪಾತ್ರೆನ. ಇದೇ ರೀತಿಯಾಗಿ ಸೆಟ್ ಆದರೆ ನಮಗೆ ಪರ್ಫೆಕ್ಟಾಗಿ ಕೀಲ್ಸ ರೆಡಿ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಈ
ಬಟ್ಲಿನ ಸುತ್ತಲಿಗೂ ಬಿಡಿಸ್ಬಿಟ್ಟು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಪರ್ಫೆಕ್ಟಾಗಿ ನಮಗೆ ಕೀಲ್ಸ ರೆಡಿಯಾಗಿದೆ ಅಂತ. ಸೇಮ್ ಟು ಸೇಮ್ ಕೇಕ್ ಥರನೇ ರೆಡಿಯಾಗಿದೆ. ಅಷ್ಟು ಫ್ಲಫಿಯಾಗೂ ಕೂಡ ಇದೆ, ತುಂಬಾ ರುಚಿಯಾಗೂ ಕೂಡ ಬಂದಿದೆ, ಅಷ್ಟೇ ವೈಟಾಗೂ ಕಾಣ್ತಾ ಇದೆ. ನೀವು ಕೂಡ ಪರ್ಫೆಕ್ಟಾಗಿ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ನಿಮಗೂ ಕೂಡ ನಿಮ್ಮ ಮಕ್ಳಿಗೂ ಕೂಡ ತುಂಬಾ ಇಷ್ಟವಾಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಈ ಬೇಸಿಗೆಗೆ ಎಳ್ಳು ಮಾಡಿಸಿದಂಥ ಸಿಹಿ ಅಂತಲೇ ಹೇಳ್ಬೋದು. ಇವಾಗ ನಾನು ಪೀಸಸ್ ಆಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಒಡೆಯಲ್ಲ, ಆದರೆ ಮುರಿಯಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದರೆ ಎಷ್ಟು ಸಾಫ್ಟಾಗೂ ಕೂಡ ಕಾಣ್ತಾ ಇದೆ, ಎಷ್ಟು ವೈಟಾಗೂ ಕೂಡ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನೀವು ಹಬ್ಬಗಳಲ್ಲಿ ಅಥವಾ ಶಿವರಾತ್ರಿಗಳಲ್ಲೂ ಕೂಡ ಹೆಚ್ಚಾಗಿ ಮಾಡ್ತಿರ್ತಾರೆ. ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಮಕ್ಳಿಗೂ ಕೊಡಿ, ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.